ಓಕೆ. ಇನ್ನು ಸರ್, ಅತಿಯಾದಂತ ಮಾತ್ರೆ ನುಂಗಿನೇ ಈಗ ಈ ತರದ್ದು ಏನಾದ್ರು ಸಾಧ್ಯತೆಗಳಿದ್ಯಾ ಅಂತ ಸರ್? ಈಗ ಬೇರೆ ಬೇರೆ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಕಾಯಿಲೆ ಅಂದ್ರೆ ಇವಾಗ 3-4 ತರ, ಈಗ ಒಂದು ಜ್ವರ ಅಂತ ಹೋದ್ರು ಒಂದು 3-4 ತರ ಮಾತ್ರೆ ಕೊಡ್ತಾರೆ. ಕನಿಷ್ಠ ಅದೊಂದು ಕೋರ್ಸ್ ಕಂಪ್ಲೀಟ್ ಮಾಡಿ 4 ದಿನ 5 ದಿನ 1 ವಾರ ನುಂಗಿ ಅಂತಾರೆ. ಈ ಅತಿಯಾದಂತ ಮಾತ್ರೆಗಳು ನುಂಗೋದ್ರಿಂದ ಕೆಮಿಕಲ್ಸ್ ಎಲ್ಲ ಹೋಗಿ ಲಿವರ್ ಅಲ್ಲಿ ಹೋಗಿ ಸೇರ್ಕೊಂಡು ಅದರಿಂದನೂ ಡ್ಯಾಮೇಜ್ ಆಗುತ್ತಾ? ಏನಾದ್ರು ಕಾರಣಗಳಿದ್ಯಾ ಸರ್? ಕಾರಣಗಳಿದೆ, 100% ಇದೆ. ಡಾಕ್ಟರ್ BM ವೆಂಕಟೇಶ್ ಸಾಹೇಬ್ರು ಎಲ್ಲ ಅವ್ರದ್ದು ಎಷ್ಟು ಲೆಕ್ಚರ್ಸ್ ಕೇಳಿದೀನಿ ಅಂದ್ರೆ ಅನ್ಥಿಂಕಬಲ್. ಯಾಕಂದ್ರೆ ನಾನು 1981 ಇಂದ ಇದನ್ನ ಸ್ಟಡಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಆಸ್ ಅ ಫ್ಯಾಷನ್. ಸೊ ಅವಾಗೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಈಗ ಸೋಷಿಯಲ್ ಮೀಡಿಯಾದಿಂದ BM. ಸೊ ಅವಾಗ ನಮ್ಗೆ ಗೊತ್ತಾಯ್ತು ಅವರು ಬೀಯಿಂಗ್ ಅನ್ ಅಲೋಪತಿಕ್ ಟಾಪ್ ಮೋಸ್ಟ್ ಡಾಕ್ಟರ್ ಆಗಿ ಏನೋ ವರ್ಲ್ಡ್ ಎಲ್ಲ ಕಡೆ ಓಡಾಡಿ US ಅಲ್ಲೆಲ್ಲ ಪೋಸ್ಟ್ ಗ್ರಾಜುಯೇಷನ್ಸ್ ಮಾಡಿ ಎಲ್ಲ ಮಾಡಿ, ಸೊ ಅವರು ಟ್ರೂತ್ ಹೇಳ್ತಾ ಇದ್ದಾರೆ, ಅದು ಪಾಲಿಸ್ಬೇಕಷ್ಟೇ. ನಾನು ಪ್ಯಾರಲಲ್ಲಿ ಆಸ್ ಅನ್ ಅಗ್ರಿಕಲ್ಚರಲ್ ಗ್ರಾಜ್ಯುಯೇಟ್ ಆಗಿ ಇದರಲ್ಲಿ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಆಗಿ ನಾನು ಇದು ಆಹಾರನೇ ಔಷಧಿ ಅಂತ ಮಾಡ್ಕೊಂಡು ನಾನು ಬರ್ತಾ ಇದ್ದೆ. ಸೊ ಪೀಪಲ್ ಆರ್ ಎಂಜಾಯಿಂಗ್. ನಾನೇನ್ ಮಾಡಿದೆ ಅಂದ್ರೆ ಆಯುರ್ವೇದನಲ್ಲಿ ಇದುವರೆಗೂ ಇನ್ ದ ಹಿಸ್ಟ್ರಿ ಆಫ್ ಆಯುರ್ವೇದ 4000 ವರ್ಷದ ಹಿಸ್ಟ್ರಿ ಯಾರೂ ಸಹ ಯಾವ್ಯಾವ ಡಿಸೀಸ್ಗೆ ಏನೇನು ಕೊಟ್ರೆ ಚೆನ್ನಾಗೋಗುತ್ತೆ, ಏನ್ ತಿನ್ಬೇಕು ಏನ್ ತಿನ್ನಬಾರದು ಅನ್ನೋದು ಸ್ಟ್ಯಾಂಡರ್ಡೈಸೇಷನ್ ಮಾಡಿಲ್ಲ. ಅದನ್ನೇ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳಿರೋದು. ಆಯುರ್ವೇದನ ಇನ್ನೂ ಪಾಪ್ಯುಲರ್ ಮಾಡ್ಬೇಕಂದ್ರೆ 3 ಪ್ಯಾರಾಮೀಟರ್ಸ್ ಹೇಳಿದ್ದಾರೆ ಅವರು. ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು. ಈಗ ನಾನ್ ಟ್ರೀಟ್ಮೆಂಟ್ ಕೊಟ್ರೆ ಆರ್ಟ್ಗೆ ಅದೇ ಟ್ರೀಟ್ಮೆಂಟ್ ಎಲ್ಲಾ ಡಾಕ್ಟರ್ಗಳು ಅದೇ ಕೊಡಬೇಕು. ಎರಡನೇದು ಎಫಿಕೆಸಿ, ಅಂದ್ರೆ ಗುಣ ಆಗೋದು. ಅಲೋಪತಿಕ್ ನಲ್ಲಿ ಹೆಂಗ್ ಬರ್ತದೆ ರಿಸಲ್ಟ್ಸ್ ಹಂಗೆ ಬರ್ಬೇಕು. ಮೂರನೇದು ಪ್ಯಾಕೇಜಿಂಗ್ಸ್ ವರ್ಲ್ಡ್ ಕ್ಲಾಸ್ ಇರ್ಬೇಕಂತ. ನಮ್ದು ಲಕ್ಕಿಲಿ ಎಲ್ಲಾನು ಇದೆ. ಕರೆಕ್ಟ್ ಸರ್. ಸರ್, ಈಗ ನೀವು ಹೇಳಿದ್ರಿ ಈಗ ಲಿವರ್ ಪೂರ್ತಿ ನಾವು ಚೇಂಜೇ ಮಾಡಬೇಕು, ನಾವು ಬೇರೆ ಆಪ್ಷನ್ ಇಲ್ಲ ಅನ್ನುವಂಥದ್ದು. ಸೊ ಈಗ ಡಾಕ್ಟ್ರು ಬೇರೆದೇ ಹಾಕ್ಬೇಕು, ನಿಮ್ಮ ಲಿವರ್ ಒಂದು ಆಲ್ಮೋಸ್ಟ್ ಅಂತ ಸತ್ತೋಗಿದೆ, ಅದು ಇನ್ನು ಬದುಕ್ಸಕ್ ಆಗಲ್ಲ ಅನ್ನೋಂಥ ಪೇಷಂಟ್ಗಳು ಹಿಂಗೆ ಮಿರಾಕಲ್ ಡ್ರಿಂಕು ನಿಯೋ ಆಯುರ್ವೇದದಲ್ಲಿ ಸತ್ತ ಹೋಗಿದೆ, ಏನು ಮಾಡಕ್ಕೆ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಇದು ಹೆಂಗೆ ಇವ್ರು ಬದುಕಿಸ್ಬಿಡ್ತಾರೆ, ಅದಕ್ಕೆ ಹೆಂಗ್ ಜೀವ ಕೊಟ್ಬಿಡ್ತಾರೆ ಅನ್ನುವಂಥ ಪ್ರಶ್ನೆ ಸರ್. ಇದು ಸೈನ್ಸ್, ವಿಜ್ಞಾನ. ಕರೆಂಟ್ ವಿಜ್ಞಾನದಲ್ಲಿ ಈಗಿರೋ ಇದು ಏನೋ ಅಲೋಪತಿಕ್ ಅಥವಾ ಯಾವುದೇ ಆಗಲಿ ವಿಜ್ಞಾನದಲ್ಲಿ ಸಣ್ಣ ಬ್ಲಡ್ ವೆಸಲ್ ಜೀವಕೋಶಕ್ಕೆ ಕನೆಕ್ಟ್ ಆಗಿರ್ತದೆ. ಒಂದು ಊಟ ಕೊಡೋದಿಕ್ಕೆ, ಒಂದು ಗಲೀಜ್ ತೆಗೆಯೋದಿಕ್ಕೆ. ಅದರ ಸೈಜು 1 ಮೈಕ್ರಾನ್ ಇಂದ 20 ಮೈಕ್ರಾನ್. 1 ಮೈಕ್ರಾನ್ ಅಂದ್ರೆ 1/1000 mm. ಅದು ಆರ್ಗನ್ನು ಇದು ಡಿಸ್ಫಂಕ್ಷನ್ ಆಯ್ತು ಅಂದ್ರೆ, ಕೆಲಸ ಮಾಡ್ಲಿಲ್ಲ ಅಂದ್ರೆ ಅದು ಬ್ಲಾಕ್ ಆಗಿರ್ತದೆ. ಅಂಥದ್ದು ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಇರ್ತದೆ ಅದರಲ್ಲಿ. ಅದನ್ನ ಟ್ರಿಗರ್ ಮಾಡೋದಕ್ಕೆ ಇದುವರೆಗೂ ಯಾರು ಕಂಡಿದಿಲ್ಲ. ಇದು ನಾನು ಕಂಡಿಡಿದ್ದೀನಿ. ಇಲ್ಲ ಅಂದ್ರೆ ಯಾರು ಬೆಳಗ್ಗೆ 4 ಗಂಟೆಗೆ ಅರ್ಲಿ ಮಾರ್ನಿಂಗ್ ಬಂದು ಅವರು ಇದನ್ನ ಟೋಕನ್ ತಗೊಂಡು ರಿಜಿಸ್ಟರ್ ಮಾಡ್ಕೊಂತಾರೆ. ಏನು ಅಂದ್ರೆ ಗುಣ ಆಗ್ಲಿದ್ರೆ ನಾವೆಲ್ಲಾನು ಮನುಷ್ಯರು, ನಮ್ದು ವೆರಿ ಕ್ಲಿಯರ್. ಚೆನ್ನಾಗಿದ್ರೇನೆ ಈಗ ಬಿರಿಯಾನಿ ತಿನ್ನೋದಿಕ್ಕೆ ಹೊಸಕೋಟೆಯಲ್ಲಿ ಬೆಳಿಗ್ಗೆ ಹೋಗಿರ್ತಾರೆ, ಯಾಕಂದ್ರೆ ಅದು ಏನೋ ಟೇಸ್ಟ್ ಮಾಡಿದ್ರೆ ಅವರು. ಎಲ್ಲ ಕಡೆ ಯಾಕೆ ಹೋಗಲ್ಲ? ಸೊ ಆ ರೀತಿ ಇದು ಸೈನ್ಸ್, ಇದು ವಿಜ್ಞಾನ. ಇವತ್ತು ಇಷ್ಟು ಪ್ರಚಾರ ಆಗ್ಬೇಕಂದ್ರೆ ಭಾರತ ಸರ್ಕಾರನೇ ಲಾಂಚ್ ಮಾಡಿದೆ ನನ್ನ ಪ್ರಾಡಕ್ಟ್. ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಆಯುಷ್ ಶ್ರೀ ಶ್ರೀಪಾದ್ ನಾಯಕ್ ಸಾಹೇಬರು, ಅದರಲ್ಲಿ ಆನರಬಲ್ ಜಡ್ಜಸ್ ಇದ್ರು. ಹೈಕೋರ್ಟ್ದು ಯಾರು ಇರೋದಿಲ್ಲ ಆನರಬಲ್ ಜಡ್ಜಸ್, ಅವರು ಎಲ್ಲ ಕನ್ಸ್ಯೂಮ್ ಮಾಡಿ ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋದು ವಿಜ್ಞಾನ ಪ್ರಚಾರ ಮಾಡೋದಿಕ್ಕೆ. ಆದ್ರೂ ಸಹ 16 ಅಂದ್ರೆ 24 8 ವರ್ಷ ತಗೊಳ್ತಿದ್ದನ್ನ ಇದು ಮಾಡ್ಬೇಕಂತಂದ್ರೆ. ಯಾಕೆಂದ್ರೆ ರಿಸರ್ಚ್ ಆರ್ಟಿಕಲ್ಸ್ ಆಗಬೇಕು, ಆಮೇಲೆ ಟೆಸ್ಟಿಮೋನಿಯಲ್ಸ್ ಬರಬೇಕು, ಜನ ಹೇಳ್ಬೇಕು. ವರ್ಡ್ ಆಫ್ ಮೌತ್ ಈಸ್ ಇಂಪಾರ್ಟೆಂಟ್. ನೀವು ಟಿವಿನಲ್ಲಿ ಏನಾನ ಪ್ರಚಾರ ಮಾಡಕ್ಕೆ ಇರ್ತಂದ್ರೆ ಕಾಸು ಕೊಟ್ರೆ ಎಲ್ಲ ಪ್ರಚಾರ ಮಾಡ್ತಾರೆ, ಪಾಪ ಅದು ಅದೇನೇ ಇಂಪಾರ್ಟೆಂಟು. ವಿತೌಟ್ ಅಡ್ವರ್ಟೈಸ್ಮೆಂಟ್ ಯಾವುದು ಮಾಧ್ಯಮ ನಡೆಯಕ್ಕಾಗಲ್ಲ. ಸೊ ಜನರಲ್ ಮೆಂಟಾಲಿಟಿ ಏನೋ, ಅಯ್ಯೋ ಅವ್ರೇನೋ ದುಡ್ಡು ಹಾಕಿದ್ದಾರೆ, ದುಡ್ಡು ಮಾಡೋದಿಕ್ಕೆ ಅಂತ ಇದಾಗ್ತೈತೆ. ಅವ್ರಿಗೆ ಅಷ್ಟು ಇದಾಗೋದಿಲ್ಲ. ಇಲ್ಲಿ ಏನಾಗ್ತದೆ ಅಂದ್ರೆ ಈ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ 100 ಜನ ನೋಡ್ತಾರಲ್ಲ, ಇದ್ಯಾಕೆ ಇಷ್ಟು ಜನ ನೋಡಿದ್ರೆ ಅಂದ್ರೆ ಅವ್ರಿಗೆ ಮೈಂಡ್ ಇಲ್ಲ. ಆಮೇಲೆ ಆಟೋಮೆಟಿಕ್ಲಿ ಯಾರು ಜಾಸ್ತಿ ನೋಡ್ತಾರೆ ಪಾಪಪ್ ಆಗ್ತದೆ. ಅದೇನೆ ಇವಾಗ ಕಿಡ್ನಿ ಎಲ್ಲ ಹೇಳ್ತಾರೆ, ನಾನು ಕೇಳ್ತೀನಿ, ನನಗೆ ಹ್ಯೂಮರಸ್ ಜಾಸ್ತಿ. ನಾನು ಏನು ಹೆಂಗ್ ಗೊತ್ತಾಯ್ತು ನಿಮಗೆ ಸರ್? ಹಂಗೇನೆ
ರಾತ್ರಿ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಇದು ಟಕ್ ಅಂತ ಕಿಡ್ನಿ ಅಂದ್ರೆ ನಿಮಗೆ ಬಂದ್ಬಿಡ್ತು. ನಮಗೆ ತಲೆ ಕೆಟ್ಟೋಗಿತ್ತು. ಟ್ರಯಾಲಿಸಿಸ್ ಅಂತ ಹೆಂಗಪ್ಪ ಡಯಾಲಿಸಿಸ್ ಮಾಡಿಸೋದು, ಲಿವರ್ನವರು ಲಿವರ್ ಟ್ರಾನ್ಸ್ಪ್ಲಾಂಟ್ ನಮ್ಮ ಅಷ್ಟು ದುಡ್ಡಿಲ್ಲ, ಸರ್ಚ್ ಮಾಡ್ತಾರೆ. ಈಗ ಥ್ಯಾಂಕ್ಸ್ ಟು ದ ಗ್ರೇಟ್ ಇನ್ವೆಂಟರ್, ಅದನ್ನ ಏನು ಈ ಮೀಡಿಯಾನ ಇದನ್ನ ಮಾಡಿದ್ದಾರೆ, ಇದು ಯೂಟ್ಯೂಬ್ ಅವೆಲ್ಲ ನಾವು ಗ್ರೇಟ್. ಇದು ಇವತ್ತು ಅದರಿಂದ ಎಷ್ಟೋ ಜನಕ್ಕೆ ಇದಾಗ್ತೈತೆ. ಗೂಗಲ್ ಇಂದನೂ ಎಷ್ಟೋ ಇನ್ಫಾರ್ಮೇಶನ್ ಸಿಗುತ್ತೆ. ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಮೇನ್ಲಿ ಪಾಸಿಟಿವೇ ಜಾಸ್ತಿ ಸಿಗುತ್ತೆ. ಸೊ ಆದ್ರಿಂದ ಆ ಮೈಂಡ್ ಅಲ್ಲಿ ತುಂಬಾ ನೋಡಿರ್ತಾರೆ, ಬರೆದ್ರೆ ಸರ್ ನಮ್ಗೆಲ್ಲ ಗೊತ್ತಿದೆ, ನಿಮ್ಮನ್ನ ನೋಡ್ಬೇಕಾಯ್ತು, ನಿಮ್ಮನ್ನ ಕೇಳ್ಬೇಕಾಯ್ತು. ಹೇಳ್ತೀನಿ, ಲಿವರ್ ಸಿರೋಸಿಸ್ ಅವರಿಗೆ ಒಂದು ದಿನದಲ್ಲೇ ಕಲರ್ ಚೇಂಜ್ ಆಗುತ್ತೆ, ಮ್ಯಾಕ್ಸಿಮಮ್ 2 ದಿನ ಅಷ್ಟೇ. ಯೂರಿನ್ ಕಲರ್ ಚೇಂಜ್, ರೆಡ್ ಇಂದ ಎಲ್ಲೋ, ಎಲ್ಲೋ ಇಂದ ಟ್ರಾನ್ಸ್ಪರೆಂಟ್. ರೆಡ್ ಇತ್ತು ಅಂದ್ರೆ ಫಸ್ಟ್ ಎಲ್ಲೋ ಆಗುತ್ತೆ 1-2 ದಿನದಲ್ಲಿ, ಆಮೇಲೆ ನಾರ್ಮಲ್ 1-2 ದಿನದಲ್ಲಿ. ಭೂತ ಮ್ಯಾಕ್ಸಿಮಮ್ 7 ದಿನ. 7 ದಿನ ಆಗ್ಲಿಲ್ಲ ಅಂದ್ರೆ ಅವ್ರ ನೆಟ್ ಫಾಲೋ ಮಾಡ್ತಾ ಇಲ್ಲ ಅಂತ. ಇಲ್ಲ ಅಂದ್ರೆ ಇದು ವರ್ಕ್ ಆಗಲ್ಲ, ಸುಮ್ಮನೆ ವೇಸ್ಟ್ ಆಫ್ ಮನಿ. ಅದು ಮೈಂಡ್ ಅಲ್ಲಿ ಇಡಬೇಕು. ಅದು ನನ್ನಲ್ಲಿ ಎಂತೆಂತ ಪೇಷಂಟ್ಸ್ ಬರ್ತಾರೆ ಅಂದ್ರೆ ಯು ಕಾಂಟ್ ಇಮ್ಯಾಜಿನ್. ಒಬ್ಬರದು ಗಂಗಾವತಿ ಅವ್ರದ್ದು ನಾನು ನಿಮಗೆ ಕೊಡ್ತೀನಿ ಈಗ, ಇದು ಯು ಕಾಂಟ್ ಇಮ್ಯಾಜಿನ್ ಅದು ಯಾವ ರೀತಿ ಅವ್ರಿಗೆ ಇತ್ತು ಅಂತಂದ್ರೆ ಅದು ಅಷ್ಟು ಇದು ಏನೋ ಹೇಳ್ಬೇಕು, ಇದು ಚೆನ್ನಾಗಾಗುತ್ತೆ ಕರೆಕ್ಟ್ ಸರ್ ಆ ಇದಕ್ಕೆ.